ಪ್ರೇಮಿಗಳ ದಿನವನ್ನು ಸ್ಪೆಷಲ್ ಆಗಿಸಲು ಇಲ್ಲಿದೆ ರೊಮ್ಯಾಂಟಿಕ್ ಪ್ಲ್ಯಾನ್ಸ್. ಪ್ರೇಮಿಗಳ ದಿನವನ್ನು ಇಂಟ್ರೆಸ್ಟಿಂಗ್ ಆಗಿಸಲು ಇಲ್ಲಿದೆ ಕಪಲ್ಸ್ಗಳಿಗೆ ಸಿಂಪಲ್ ಹಾಗೂ ಬೆಸ್ಟ್ ಪ್ಲ್ಯಾನ್ಗಳು. ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರೇಮಿಗಳ ದಿನ ಅನ್ನೋದು ಒಂದು ಸ್ಪೆಷಲ್ ಅನುಭವ. ಅಂದು ಪ್ರತಿ ಪ್ರೇಮಿಗಳು ತಮ್ಮನ್ನು ಹಾಗೂ ತಾವು ಪ್ರೀತಿಸುವವರನ್ನು ಸ್ಪೆಷಲ್ ಆಗಿಸಲು ಪ್ರಯತ್ನ ಪಡುತ್ತಾರೆ. ನಾವಿಂದು ಪ್ರೇಮಿಗಳ ದಿನದಂದು ನೀವು ನಿಮ್ಮ ಮನದನೆಯನ್ನು ಯಾವ ರೀತಿ ಸಂತೋಷವಾಗಿಸಬಹುದು, ಪ್ರೇಮಿಗಳ ದಿನವಾದ ಫೆಬ್ರವರಿ 14ರಂದು ಯಾವೆಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಬಹುದು ಎನ್ನುವುದರ ತಿಳಿಸಲಿದೆ. ಫೋಟೋಶೂಟ್ ಪ್ಲ್ಯಾನ್ ಮಾಡಿ. ಈಗಿನ ಪ್ರೇಮಿಗಳಿಗೆ ಫೋಟೋಶೂಟ್ ಮಾಡಿಸಿಕೊಳ್ಳುವುದು ಒಂದು ರೀತಿ ಕ್ರೇಜ್ ಆಗಿದೆ. ಅದರಲ್ಲೂ ಕೆಲವರಂತೂ ಜೊತೆಗೆ ಫೋಟೋ ತೆಗೆದುಕೊಳ್ಳದೆ ಬಹಳ ವರ್ಷಗಳ ಆಗಿರಬಹುದು. ಹಾಗಾಗಿ ಈ ಪ್ರೇಮಿಗಳ ದಿನದಂದು ನಿಮ್ಮ ಫೋಟೋ ಶೂಟ್ ಮಾಡಿಸಿ. ನಿಮ್ಮ ಸುಮಧುರ ಕ್ಷಣಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಿರಿ. ಕ್ಲೀನ್ ಮಾಡಿಸಿ ಫೋಟೋ ಫ್ರೇಮ್ ಮಾಡಿಸಿ. ಕಾಫಿ ಡೇಟಿಂಗ್ ಪ್ಲ್ಯಾನ್ ಮಾಡಿ. ವ್ಯಾಲೆಂಟೈನ್ಸ್ ಡೇ ವೀಕೆಂಡ್ನಲ್ಲಿ ಬರುತ್ತಿದ್ದರೆ ಅದರ ಮಜಾನೇ ಬೇರೆ. ಆದರೆ ಈ ಬಾರಿ ವಾರದ ನಡುವೆ ಬಂದಿದೆ. ಹಾಗಂತೂ ಪ್ರೇಮಿಗಳ ದಿನವನ್ನು ಬೋರಿಂಗ್ ಮಾಡಿಕೊಳ್ಳಲು ಯಾರಿಗೂ ಇಷ್ಟವಿಲ್ಲ. ನಿಮ್ಮ ದಿನನಿತ್ಯದ ಕೆಲಸದ ನಡುವೆ ನೀವು ನಿಮಗಾಗಿ ಸಮಯ ತೆಗೆದುಕೊಳ್ಳಬೇಕಾಗುತ್ತದೆ. ಸುಲಭವಾಗಿ ಸಮಯ ಕಳೆಯಲು ನೀವು ನಿಮ್ಮ ಸಂಗಾತಿ ಜೊತೆ ಕಾಫಿ ಡೇಟಿಂಗ್ ಹೋಗಬಹುದು. ಲಾಂಗ್ ಡ್ರೈವ್ ಹೋಗಿ. ನೀವು ನಿಮ್ಮ ಸಂಗಾತಿಯ ಜೊತೆ ಪ್ರೇಮಿಗಳ ದಿನದಂದು ಲಾಂಗ್ ಡ್ರೈವ್ಗೆ ಹೋಗಿ. ಈ ಮೋಜಿನ ವ್ಯಾಲೆಂಟೈನ್ಸ್ ಡೇ ಚಟುವಟಿಕೆಗಾಗಿ ನಿಮಗೆ ಬೇಕಾಗಿರುವುದು ಸಾಹಸ, ಪ್ರಜ್ಞೆ ಮತ್ತು ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್. ಗೊತ್ತಿಲ್ಲದ ಊರಿಗೆ ಪ್ರಯಾಣಿಸುವುದು ಒಂಥರ ಥ್ರಿಲ್ಲಿಂಗ್ ಆಗಿರುತ್ತದೆ. ಪ್ರೇಮಿಗಳ ದಿನದಂದು ನೀಡ್ಸ್ ಸರ್ಪ್ರೈಸಿಂಗ್ ಗ್ರೀಟಿಂಗ್. ಇದು ಬಹಳ ಕಾಲ ಒಟ್ಟಿಗೆ ಇರುವ ದಾಂಪತ್ಯಗಳಿಗೆ ಅಥವಾ ಶಾಶ್ವತವಾಗಿ ಒಟ್ಟಿಗೆ ಇರುವ ದಾಂಪತ್ಯಗಳಿಗೆ ಉತ್ತಮ ಆಯ್ಕೆಯಾಗಿದೆ. ಪ್ರತಿದಿನ ಒಟ್ಟಿಗೆ ಇರುವವರಿಗೆ ಹೊರಗೆ ಸಮಯ ಕಳೆಯುವುದು ವಿಶೇಷ ಎಂದೆನಿಸುವುದಿಲ್ಲ. ಅಂತಹವರು ತಮ್ಮ ಸ್ನೇಹಿತರೊಂದಿಗೆ ಜೊತೆಯಾಗಿ ಕಾಲ ಕಳೆಯುವಲ್ಲಿ, ಪಾರ್ಟಿ ಮಾಡುವಲ್ಲಿ ಸಂತೋಷವನ್ನು ಪಡೆಯುತ್ತಾರೆ. ಹಾಗಾಗಿ ಸ್ನೇಹಿತರೊಂದಿಗೆ ರೆಸ್ಟೋರೆಂಟ್ಗೆ ಹೋಗಿ. ಪ್ರೇಮಿಗಳ ದಿನದಂದು ನಿಮ್ಮ ಪ್ರೇಮಿಗೆ ಯಾವುದೇ ಉಡುಗೊರೆ ನೀಡುತ್ತಿದ್ದಾರೆ, ಪ್ರೇಮಿಗಳ ದಿನ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ನಿಮ್ಮ ಪ್ರೇಯಸಿ ಬಯಸುವಂತಹ, ಅವರಿಗೆ ಇಷ್ಟವಾಗುವಂತಹ ಉಡುಗೊರೆಯನ್ನು ನೀಡಿ ಅವರ ಮನಸ್ಸು ಗೆಲ್ಲಿ. ಥ್ಯಾಂಕ್ ಯು ಸೋ ಮಚ್.